ಅಂತಲೇ ಹೇಳಿದ್ವಿ. ಸೊ ಲಾಂಗ್ ರೈಡ್ ಎಲ್ಲಿಗಪ್ಪ ಅಂತ ಹೇಳೋ ಟೈಮು ಕೊನೆಗೂ ಬಂದಿದೆ. ಸೊ ಇಲ್ಲಿ ನೋಡಿ, ಆಲ್ ಗೇರ್ಡ್ ಅಪ್, ಅಂದರೆ ಜಾಕೆಟ್ ಹಾಕಬೇಕಿನ್ನ. ಸೊ ಬೂಟು ಗೀಟೆಲ್ಲ ಹಾಕ್ಕೊಂಡು, ರೈಡಿಂಗ್ ಪೆಟ್ ಹಾಕ್ಕೊಂಡು ಫುಲ್ ರೆಡಿಯಾಗಿ ನಿಂತಿದ್ದೀವಿ. ಅದಾದಮೇಲೆ ನಮ್ಮ ಅರ್ಜುನ ಈಸ್ ಹಿಯರ್. ಈ ಲಗೇಜ್ ಪ್ಯಾಕ್ ಮಾಡಿರೋದು ನೋಡ್ರೇ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ನಮ್ಮ ಪಯಣ ಎಲ್ಲಿಗೆ ಅಂತ ಬನ್ರಿ. ಸೊ ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೀಮ್ ಡೆಸ್ಟಿನೇಷನ್, ಒನ್ ಆಫ್ ದಿ ಡ್ರೀಮ್ ಡೆಸ್ಟಿನೇಷನ್ ಲಡಾಖ್ಗೆ. ಸೊ ಇವತ್ತು ಬಂದ್ಬಿಟ್ಟು 5th June 2026. ಟೈಮ್ ಬಂದ್ಬಿಟ್ಟು 10:10 ಆಗೈತೆ. ಇನ್ನೊಂದು ಸ್ವಲ್ಪ ಹೊತ್ತು ಹೊಡ್ತೀವಿ. ನಮ್ಮ ಬಾಯ್ಸ್ ಸ್ವಲ್ಪ 10 PM ರಾತ್ರಿ. ಸೊ ಬೆಳಗ್ಗೆ ಎಲ್ಲ ಮತ್ತೆ ಅದಾದಮೇಲೆ ನಮ್ಮ ಬಾಯ್ಸ್ ಅಲ್ಲಿ ಎಸ್ಟಿಮ್ ಮಾಲ್ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋದು ವೈಟ್ ಫೀಲ್ಡಿಂದ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಆರಾಮಾಗಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಲಡಾಖ್ ರೈಡ್ನ ಎಂಜಾಯ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿರಿ. ಓವರ್ ಫೀಲಿಂಗ್ 3 ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತಾನೆ ಇದ್ದೀವಿ ಬಾಯ್ಸ್. ಅದು ಇದು ಅದಂತ ಏನೇನೋ ಪ್ರಿಪ್ರೇಷನ್ ಮಾಡ್ತಾನೆ ಇದ್ದೀವಿ. ನಮ್ಮ ಸಂಜಯ್ ಬ್ರೋ ಕೊಟ್ಟಿದ್ದ ಇದನ್ನು ಎಂತಾರಪ್ಪ ಜರಿಕೆಯನ್ನು ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ. ಯಾಕೆಂದರೆ ಫ್ಯೂಲ್ ಕ್ರೈಸಿಸ್ ಸ್ವಲ್ಪ ಕಮ್ಮಿ ಆಗೈತೆ ಅಂತೆ. ಅಂದರೆ ಕಮ್ಮಿ ಆಗೈತೆ ಅಂದರೆ ಇಲ್ಲ ಇವಾಗ. ಸೊ ಅಲ್ಲಿ ಏನೋ ಸಿಮಿಣಕ್ಕೆ ಅಂತ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ನಮ್ಮ ಗಿಜ್ಜಿ ಎಲ್ಲ ಪೂಜೆ ಮಾಡಿಬಿಟ್ಟು ಗೋಯಿಂಗ್. ಸೊ ಐ ವಿಲ್ ಅಪ್ಡೇಟ್ ಎಷ್ಟೊತ್ತಿಗೆ ನೋಡ್ತೀವಿ ಅಂತ ನೋಡೋಲ್ಲ, ತೋರಿಸ್ತೀನಿ ಬನ್ನಿ. ಫೈನಲಿ ಇಟ್ಸ್ ಹ್ಯಾಪನಿಂಗ್ ಬಾಯ್ಸ್. ಟೈಮ್ ಬಂದ್ಬಿಟ್ಟು ಇವಾಗ 10:40 ಆಯಿತು. ಸೊ ನಮ್ಮ ಹುಡುಗರು ಬರೋದು ಹೆಂಗಿದ್ರು ಲೇಟ್ ಅಂತ ಗೊತ್ತು. ಅಲ್ಲೋಗಿ ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಸ್ವಲ್ಪ ಲೇಟಾಗಿ ಹೊರಟ್ವಿ. ಚಲೋ ಫೋನಲ್ಲಿ ಇಡಪ್ಪ, ಅದ್ರ ಮೇಲೆ ಇಟ್ಟು ಗ್ಲೌಸ್ ಹಾಕ್ಯ. ತೆಗ್ದಿಲ್ಲ. ಗ್ಲೌಸ್ ಹಾಕೇ ಬಿಡಿ ಇಲ್ಲಿ ನೀವು. ಚಲೇ ಟ್ರಿಪ್ಪು 10 ಆಗೈತೆ. ಟ್ರಿಪ್ 1. ಸೊ ಅದನ್ನು 0 ಮಾಡಿಬಿಡೋಣ. ಸ್ಟ್ಯಾಂಡ್ ತೆಗಿಯೋದೆ ಕಷ್ಟ ಬಾಯ್ಸ್. ನನ್ನ ರೈಡಿಂಗ್ ಬೂಟಲ್ಲಿ ಜಾರ್ತದೆ. ಹಾಂ ನಡಿ, ಐ ಲವ್ ಯು. ಹಾಂ, ಓಡೋಮೀಟರ್ 7056 ಆಗೈತೆ. ಅರ್ಜುನ ಹುಷಾರಾಗಿ ಬರೋಣ. ಓಕೆ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಹಾಂ, ಇವರು ವಿಡಿಯೋಗ್ರಾಫರು. ಬನ್ನಿ. ಹಾಲ್ ಸೆಟ್, ಫ್ಯೂಯಲ್ಲು, ಏರು ಗೀರು ಎಲ್ಲ ರೆಡಿ ಮಾಡ್ಕೆ ಬಂದಿಟ್ಟಿದ್ದೆ ಬಸ್. ಇವಾಗ ಏನಿದ್ರು ಹೊರಡೋದಷ್ಟೇ. ಹಾಂ, ಒದ್ದಾಡ್ತಾ ಇದ್ರಲ್ರಿ. ಹಾಂ ಚಲೇ ಕುತ್ಕೊಳಕ್ಕೆ ಕಂಫರ್ಟಬಲ್ ಆಗೈತಾ? ಯಾಕೋ ಇರ್ಕಟ್ಟಿರಂಗೈತೆ. ಇರ್ಕಟ್ಟಾಯ್ತಾ? ಹಾಂ, ಬೇರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಹಾಂ, ಟೂಲ್ ಬಾಕ್ಸ್ ಅಲ್ಲಾಡ್ತೈತಾ ಅಂದರೆ? ಹಾಂ, ನಮ್ಮ ಇವಾಗ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೆಬ್ಬಾಳ ಎಸ್ಟಿಮ್ ಮಾಲ್ಗೆ ಹೋಗ್ಬೇಕು. ಅಲ್ಲಿ ನಮ್ಮ ಬಾಯ್ಸ್ ರೆಡಿ ಇರ್ತಾರೆ ಇವಾಗ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾವು ಮುಂಚೆ ಹೋಗ್ತೀವ ಅವ್ರು ಮುಂಚೆ ಬರ್ತಾರ ಅಂತ. ಅದಾದಮೇಲೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಅರ್ಜುನದಲ್ಲಿ ಲೋ ಬೀಮ್ ವರ್ಕ್ ಆಗ್ತಾಯಿಲ್ಲ. ಸೊ ನೋಡಿ, ಅದಕ್ಕೆ ಬರೀ ಐ ಬೀಮ್ ಹಾಕಿದ್ದೀನಿ. ನೋಡಿ, ಲೋ ಬೀಮ್ ಹಾಕಿದ್ರೆ ಫುಲ್ಲು ಲೈಟು ಏನೂ ಕಾಣಿಸೋದೇ ಇಲ್ಲ. ಫಾಗ್ ಲೈಟ್ಸ್ ಇದೆ ಅಲ್ವಾ, ಅದಕ್ಕೆ ಅದರಲ್ಲಿ ಮ್ಯಾನೇಜ್ ಮಾಡೋಣ ಅಂತೇಳ್ಬಿಟ್ಟು ಫಾಗ್ ಲೈಟಲ್ಲೇ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ನಿಮ್ಮ ಆಶೀರ್ವಾದ ಇರಲಿ ಬಾಯ್ಸ್. ಏನೇನೋ ಮಾತಾಡ್ಬೇಕು ಅಂದ್ಕೊಂಡಿರ್ತೀನಿ,
ಈ ರೈಡ್ ಶುರು ಮಾಡಿದ ತಕ್ಷಣ ಎಲ್ಲ ಮರ್ತೋಯ್ತದೆ. ಮೋಸ್ಟ್ಲಿ ಸೆಕೆಗೆ ಅನಿಸುತ್ತೆ ಎಲ್ಲ ಮರ್ತೋಗೋದು. ಬೆವರಲ್ಲಿ ನೆನಪಿನ ಶಕ್ತಿ ಎಲ್ಲ ಇಳಿದು ಹೋಗ್ಬಿಡುತ್ತೆ. ಲೈಟ್ ಹಾಕಿಲ್ಲ ಅಂದರೆ ನಾನು ಬರ್ತಾಯಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಹೈ ಬೀಮ್ ಹಾಕಿದ್ರೆ ಬೈಕೇಂಡ್ ಓಡಾಡ್ತಾರೆ. ಎಲ್ಲ ಬಿಸಿ ಬಿಸಿ ಆಗ್ತೈತೆ ಬಾಯ್ಸ್. ಹೌದಾ, ನಮ್ಮ ಬ್ಯಾಗ್ ತಡೆಯಲ್ಲ ತಾನೇ, ನೋಡ್ಕೊಳ್ಳೋಣ ಫಸ್ಟು. ಗೆಸ್ಸಿಂಗು ಫಸ್ಟ್ ಟೈಮ್ ನಾವು ಈ ಥರ ಸ್ಯಾಡಲ್ ಬ್ಯಾಗ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇರೋದು. ಸೊ ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಹೋಗ್ಬೋದು, ಅಲ್ಲೂ ಹೋಗಂಗಿಲ್ಲ. ಆಮೇಲೆ ರೈಡಿಂಗ್ ಬೂಟ್ಸು ಸ್ವಲ್ಪ ಹಿಂಗೆ ಸ್ಲಿಪ್ ಮಾಡುತ್ತೆ ಕಲ್ಲಿದ್ದಾಗ. ಅದು ಟ್ರ್ಯಾಕ್ ಬೂಟ್ಸ್ ಅಲ್ವಾ, ಅದಕ್ಕೆ. ಸೊ ಇಂಡೈರೆಕ್ಟಾಗಿ ಅಪ್ಲಿಕೇಶನ್ ಆಗ್ತಿದೆ ಏನಂತ ಹೇಳಿ, ಆಫ್ ರೋಡ್ ಬೂಟ್ಸ್ ಬೇಕಂತ. ಯಾಕೆ ಮಳೆನೇ ಬಿದ್ದಂಗೆ ಐತೈತೆ. ನಾವು ಡೇ ಟೈಮೇ ಹೊಡ್ಬೋದಿತ್ತು. ನಾವು ಯಾಕಪ್ಪ ನೈಟ್ ಹೊಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಸೊ ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ಹತ್ರ 40-45 ಎಲ್ಲ ಇರುತ್ತೆ ಟೆಂಪ್ರೇಚರು. ಅದಾದಮೇಲೆ ನಾವು ಇದನ್ನು ಯಾವಾಗಲೂ ಟ್ರೈ ಮಾಡಿರಲಿಲ್ಲ, ನೈಟ್ ರೈಡು, ಫುಲ್ ನೈಟ್ ರೈಡ್ ಹೆಂಗಿರುತ್ತೆ ಅಂತ. ಸೊ ನಮ್ಮ ಬಾಯ್ಸ್ ಬೇರೆ ಬರ್ತಿದ್ದಾರಲ್ವ, ನಾವಿಬ್ಬರೇ ಹೋಗೋದಾದರೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಸೊ ಏನು ಹೋಗೋದು, ನೈಟಲ್ಲಿ ಇಬ್ಬರೇ ಸೇಫ್ ಇರಲ್ಲ ಅಂತ. ನಮ್ಮ ಬಾಯ್ಸ್ ಬೇರೆ ಇರ್ತಾರಲ್ವ, ಸೊ ಆ ರೀಸನ್ಗೋಸ್ಕರ ನೈಟ್ ರೈಡೇ ಮಾಡ್ಬೋಣ ಇದೊಂದು ದಿನ. ಅಂದರೆ ಫಸ್ಟ್ ಡೇ ಈ ನಾವು ನಾಗ್ಪುರ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹತ್ರ 1000 ಕಿಲೋಮೀಟರ್ಸ್ ಆಗುತ್ತೆ. ಆ 1000 ಕಿಲೋಮೀಟರ್ಸು ನಾವು ಫಸ್ಟ್ ಡೇ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಅದಾದಮೇಲೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಿಯರ್ಲಿ 1000 ಹೊಡಿಯೋಕ್ಕೆ ಟ್ರೈ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ಹೊಡೆದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಕೊಂಡು ನೆಕ್ಸ್ಟ್ ದಿನದಿಂದ ಫ್ರೆಶ್ ಆಗಿ ಎದ್ದೋಗ್ತೀವಿ. ನಮ್ಮ ಪ್ರಕಾರ ನಾವು 3 ಡೇಸ್ಗೆಲ್ಲ ಚಂಡೀಗಢ್ಗೆ ಹೋಗಬೇಕು. ಅಷ್ಟು ಟೈಟ್ ಶೆಡ್ಯೂಲ್ ಇದೆ ನಮ್ಮ ಹತ್ರ. ನೋಡೋಣ ಹೆಂಗಿರುತ್ತೆ ಏನೇನು ಅಂತ. ಈ ಜರ್ನಿನ ಪೂರ್ತಿ ನಿಮಗೆ ತೋರ್ಸೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ಸೊ ನೀವು ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೀಪ್ ವಾಚಿಂಗ್ ಬಾಯ್ಸ್. ನಾವು ಬಂದೇವ ಎಷ್ಟಿ ಮಾಲ್ ಹತ್ರ. ನಮ್ಮ ಹುಡುಗರಿನ್ನ ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಎಲ್ಲಿದ್ದಾರೆ ಅಂತ. ಹೌದಾ, ಟ್ರಾಫಿಕ್ ಇರಲಿಲ್ವಲ್ಲ ಅದಕ್ಕೆ. ಹಾಂ, ಹೆಲ್ಮೆಟ್ಟು ತೆಗಿಬೇಕು ಅನ್ನಿಸ್ತೈತೆ ಈಗಲೇ, ಇಷ್ಟು ಬೇಗ. ಸೆಕೆ. ಸೂಪರ್ ಬೈಕರ್ಸ್ ಹೋಗ್ತಿದ್ದಾರೆ. ನಮ್ಮ ಸಂಜಯ್ ಬ್ರೋ ಬಂದಿದ್ದಾರೆ. ನಮ್ಮ ಹುಡುಗರಿಗಿಂತ ಮುಂಚೆ ನೀವೇ ಬಂದಿದ್ದೀರಾ ನೋಡಿ. ಥ್ಯಾಂಕ್ ಯು. ಅವ್ರು ಬಂದಿಲ್ವಲ್ಲ ಅಂತ ಕಾಯ್ಕೊಂಡು ಆರಾಮಾಗಿ ಗೇರ್ ತಗೊಂಡು 10 ನಿಮಿಷ ಕುತ್ಕೊಂಡು ಬಂದ್ವಿ. ಅವ್ರು ಇನ್ನೂ ಬಂದಿಲ್ಲ. ನೀವು ಎಕ್ಸೈಟ್ಮೆಂಟಲ್ಲಿ ಇರ್ತೀರಾ? ಹೌದು, ನಾನು ಎಕ್ಸೈಟ್ಮೆಂಟಲ್ಲಿ. ಆಯ್ತಾ? ಆಯ್ತು. ನಮ್ದು ಊಟ ಗೀಟ ಎಲ್ಲ ಆಗಿ ಇಲ್ಲ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ರೈಡ್ ಮಾಡ್ಬೇಕಷ್ಟೇ. ನಿದ್ದೆ ಬಂದ್ಬಿಟ್ಟು ಇನ್ನೆಲ್ಲ ಆಗೈತೆ. ಹೌದು, ಎಕ್ಸೈಟ್ಮೆಂಟ್ ಆಗುತ್ತೆ. ಹಾಂ, ಬಾಯ್ಸ್ ಇಲ್ಲೇ ಎಲ್ಲಿದ್ದಾರೆ ಬರ್ತಾರೆ, ನೋಡೋಣ. ನಾಯ್ಸ್ ಬೇರೆ ಕೇಳಿಸಲ್ಲ ಇಲ್ಲ ಮಾತಾಡೋದು. ಇವಾಗ ಏನೇನೋ ತೋರಿಸ್ತೈತೆ. ಬೆಳಗ್ಗೆ 10 ಗಂಟೆ ಆಯ್ತು, ಆಲ್ರೆಡಿ 8:15 ಇತ್ತು. ನಗ್ತಾ ಇದ್ದೀರಲ್ಲ ಬ್ರೋ. ಓಕೆ ಬ್ರೋ, ಬರಲಾ? ಬಾಯ್, ಥ್ಯಾಂಕ್ ಯು. ನಮ್ಮ ಸಂಜಯ್ ಬ್ರೋ ಬಂದಿದ್ದಾರೆ. ಬ್ರೋ ಬಾಯ್, ಥ್ಯಾಂಕ್ ಯು ಬಂದಿದ್ದಕ್ಕೆ, ಕಂಪ್ನಿ ಕೊಟ್ಟಿದ್ದಕ್ಕೆ 2 ಅವರು. ಹಾಂ, ಬರಲಾ ಬ್ರೋ? ಆಯ್ತಾ? 2 ಅವರ್ಸ್ ವೆಯ್ಟ್ ಮಾಡ್ಸವ್ರೆ ಬಾಯ್ಸ್. ಇನ್ನೂ 390 ಬಂದಿಲ್ಲ ನಮ್ಮ ಮನಿ ಫ್ರೆಂಡು. ಸೊ ಬರ್ತೀನಿ ಅಂತವ್ರೆ. ಎಲ್ಲವರೋ ಗೊತ್ತಿಲ್ಲ. ನಮ್ಮ ಎನರ್ಜಿ ಎಲ್ಲ ಆಲ್ಮೋಸ್ಟ್ ಡೌನ್ ಆಯಿತು. 2 ಅವರ್ ಇಲ್ಲೇ ವೆಯ್ಟ್ ಮಾಡಿದ್ದೀವಿ. ಸೊ ನೋಡೋಣ. ಹಾಂ, ಅಲ್ಲ ಇದು ಜಾರತ್ತೆ ಹಿಂಗೆ ತಳ್ಳೋದಕ್ಕೆ.
ಹಾಂ ಬ್ರೋ ಬಾಯ್, ಥ್ಯಾಂಕ್ ಯು ಬ್ರೋ. ಓಕೆ ಬಾಯ್. ಅವರು ಬರ್ತಾರೆ, ಸ್ಲೋ ಹೋಯ್ತಾರಣ ಅಂತ ಹೊರಟಿದ್ದೀವಿ ಬಸ್ ನಾವು. ಸೊ ಬನ್ನಿ. ಸೊ ಈ ಥರ ಆಗುತ್ತೆ ನೋಡಿ ಬಸ್. ಗ್ರೂಪ್ ಪ್ಲ್ಯಾನ್ ಅಂದ್ರೇ ಹಿಂಗೆ. ಅವರು ಟ್ರಾಫಿಕ್ ಅಂತಾರೆ, ಎಷ್ಟು ಟ್ರಾಫಿಕ್ ಇತ್ತು ಏನು ಒಂದೂ ಗೊತ್ತಿಲ್ಲ. ಸೊ ಟ್ರಾಫಿಕ್ ಇರ್ಬೋದು ಸ್ವಲ್ಪ, ಬಟ್ 2 ಅವರ್ ನಮ್ಮ ಈ ಕಡೆಗೆ ರೈಡು ಇಲ್ಲ, ನಮಗೆ ನಿದ್ದೆನೂ ಇಲ್ಲ. ನಾವು ಅರ್ಲಿ ಮಾರ್ನಿಂಗ್ ಬೇಡ ಹೋಗೋದು, ನೈಟೇ ಹೋಗ್ಬೇಡ ಅಂದಿದ್ದೆ. ಸೊ ನೈಟ್ ಹೊತ್ತು ಸ್ವಲ್ಪ ಕವರ್ ಮಾಡ್ಬೋದು ಕಿಲೋಮೀಟರ್ಸು, ಆವಾಗ ಡೇ ಈಸಿ ಆಗುತ್ತೆ ಅಂತ. ಈ ಥರ 2 ಅವರ್ ವೇಸ್ಟ್ ಆಗಿದ್ದರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ, ಕಾದ್ಮೇಲೆ ಬೈಯಂಗಿಲ್ಲ. ಸೊ ಅದಕ್ಕೆ ಬನ್ನಿ ಹೋಗೋಣ, ಜರ್ನಿ ವಿಲ್ ಮೂವ್ ಆನ್. ಈ 2 ಅವರಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕಿದ್ದೇನಪ್ಪ ಅಂದರೆ ಸೂಪರ್ ಬೈಕ್ಸು. ಸೊ ಸೂಪರ್ ಬೈಕ್ ಸೌಂಡ್ ಕೇಳ್ಕೊಂಡು ನಮ್ಮ ಸಂಜಯ್ ಬ್ರೋ ಮತ್ತು ಅವರಿಬ್ಬರು ಫ್ರೆಂಡ್ಸ್ ಬಂದಿದ್ದರು, ಅವ್ರ ತಮ್ಮ ಮತ್ತು ಅವರ ಫ್ರೆಂಡ್ ಒಬ್ಬರು ಬಂದಿದ್ದರು. ಸೊ ಒಳ್ಳೆ ಕಂಪ್ನಿ ಕೊಟ್ಟರು, ಅವರೇ ಪಂಕ್ಚುವಲ್ಲಾಗಿ ಕರೆಕ್ಟ್ ಟೈಮಿಗೆ ಬಂದಿದ್ರು ಬೈಕ್. ಯಪ್ಪ ಏನು ಗಾಳಿ ಹೊಡಿತೈತೆ ಗುರು. ಅರ್ಜುನೂ ನನ್ನ ಹಂಗೆ ತಳ್ತೈತೆ ನೋಡಿ, ಹೆಲ್ಮೆಟ್ಟೆ ಹಿಂಗೆ ಆಡ್ತೈತೆ. ಅಷ್ಟೊಂದು ಅನಿಸ್ತಾ ಇಲ್ಲ, ಬಟ್ ಪ್ರೆಷರ್ ಐತೆ ಗಾಳಿಯಲ್ಲಿ. ಹೇಮಗಿರಿ ಪ್ಯಾಲೇಸ್. ನಿದ್ದೆ ಬರೋಕ್ಕೆ ಶುರು ಆಗ್ತೈತೆ ಬಾಯ್ಸ್. 1 ಕಾಲ ಆಯಿತು ಆಲ್ರೆಡಿ. 11 ಗಂಟೆಗೆ ಶುರು ಮಾಡಿದವರು 12, 1 ಅಲ್ಲ 11 ಗಂಟೆ ಅಲ್ಲ 10:45 ಶುರು ಮಾಡಿದವರು. ಸೊ ಹತ್ರ 2.5 ಅವರಿಗೆ 50 ಕಿಲೋಮೀಟ್ರ್ ಕವರ್ ಮಾಡಿರೋದು. ಹೈದ್ರಾಬಾದ್ ಇಲ್ಲಿಂದ 500 ಕಿಲೋಮೀಟರ್ ತೋರಿಸ್ತಿದೆ ಬೈಸ್. ಇವಾಗ ನಮಗೆ 518 ತೋರಿಸ್ತೈತೆ ಮ್ಯಾಪಲ್ಲಿ. 9 ಅಥವಾ ಬೆಳಗ್ಗೆ 9 ಗಂಟೆ 42 ನಿಮಿಷ, ಅಂದರೆ 10 ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತೈತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ನಾನಂತೂ ಇದೇ ಫೇಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. 100, 110. ಲಾರಿಗಳು ಮಾತ್ರ ಹೆವಿ ಇದ್ದಾವೆ, ಗಾಳಿ ಮಾತ್ರ ತಣ್ಣಗೆ ಬೀಸ್ತೈತೆ. ಅದೊಂದೇ ಖುಷಿ ವಿಚಾರ ನಮಗೆ. ಆ ಮಧ್ಯಾಹ್ನದ ಬಿಸಿಲಿಗೆ ಹೋಲ್ಸ್ಕೊಂಡ್ರೆ ಈ ತಣ್ಣನೆ ಗಾಳಿ ಇದೆಯಲ್ಲ, ಬಂಗಾರ ಥರ ಐತೆ. ರೋಡು ಚೆನ್ನಾಗೈತೆ, ಬಟ್ ಸ್ಟ್ರೀಟ್ ಲೈಟ್ಸ್ ಇಲ್ಲ. ನಮ್ಮದು ಲೋ ಬೀಮ್ ಇಲ್ದಿರೋದ್ರಿಂದ ಒಂದೊಂದು ಸಲ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್. ನಾನಿನ್ನು ಬೀಮ್ನ ಸ್ವಲ್ಪ ಮುಂದೆ ಸೆಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನಾನು ಸ್ವಲ್ಪ ಲೋಕ್ ಮಾಡಿದ್ದೀನಿ, ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಿಲ್ಲ. ನೋಡೋಣ ನೆಕ್ಸ್ಟ್ ಸ್ಟಾಪ್ ಹಾಕಿದಾಗ ಮಾಡ್ತೀನಿ ಎಲ್ಲಾದರೂ. 80 ಮೈನಸ್ ಮಾಡೋದು 64 66 ಕಿಲೋಮೀಟರ್ಸ್ ಬಂದಿದ್ದೀವಿ. 1 ಅವರಾ? ಹಾಂ 1 ಅವರು. 12:30 ಆಗಿತ್ತು, ಜಾಸ್ತಿ ಆಗಿತ್ತು, 12:45 ಆಗಿತ್ತು. ಹೌದಾ? ಬಂದಿದ್ದೀವಿ ಬಾಯ್ಸ್. ಅವರಂತೂ ಕಾಣಿಸ್ತಾ ಇಲ್ಲ ನಮಗೆ ಎಲ್ಲವ್ರೆ ಅಂತ. ಹಾಂ ಗ್ರೂಪ್ ರೈಡ್. ಹಾಂ ಹೌದು, ಅಣ್ಣ ಪೆಟ್ರೋಲ್ ಬಂಕಲ್ಲಿ ಎಲ್ಲ ಮಕ್ಕಬಿಟ್ಟಿದ್ದಾರೆ. ಅಲ್ಲೊಬ್ರು ಯಾರೋ ಬರೀ ನೆಲದಲ್ಲೇ ಮಲಗ್ಬಿಟ್ಟಿದ್ದಾರೆ. ಚೆನ್ನಾಗೈತೆ ಒಂಥರ. ಇವಾಗ ಕೂಗ್ಬಿಡ್ತೈತೆ ಬಂಗಾರಿ, ನಮ್ಮವ್ರೇನೋ ಅಂತ. ಆ ತೆಲಂಗಾಣ ಅದು. ಅಯ್ಯೋ, ಕೂಗಿದ್ರು ಏನು ತಪ್ಪಾಗ್ತಿರ್ಲಿಲ್ಲ ಬಿಡಿ ಬಾಯ್ಸ್. ಅವರೂ ಬೈಕರ್ರೆ ಪಕ್ಕ. ಆ ಹಣ್ಣಂಗೂ ಆ ಗಾಡಿಗೂ ಸಂಬಂಧನೇ ಇಲ್ಲ, ಆ ಥರ ಐತೆ. ಅಪಾಚಿ 200 ಅದು. ಆ 200 160 ಆ ಹಣ್ಣ ನೋಡಿದ್ರೆ ಸರಿಯಾದ ಹಾಳು. ಅಣ್ಣ ನೀನೇನು ಪಾಸ್ ಲೈಟ್ ಹೊಡೆದ್ರು ಅವ್ನು ಬಿಡಲ್ಲ ಬಿಡು. ಸೊ ಯಾರ್ಯಾರು ADV 390 ಓನರ್ಸು ಕಂಪ್ಲೇಂಟ್ ಮಾಡ್ತಾಯಿದ್ರು, ಅಥವಾ ಗಾಡಿ ವೈಬ್ರೇಷನ್ನು, ಫೀಲ್ ಚೆನ್ನಾಗಿಲ್ಲ ಗಾಡಿಯಲ್ಲಿ, ಇಂಜಿನ್ ಸ್ಮೂತ್ ಇಲ್ಲ, ಅದು ಇದು ಅಂತ. ಸೊ ಈ ಥರ ಒಂದು ಹೈವೇ ರೈಡಿಗೆ ಎತ್ಕೊಂಬನ್ನಿ,
ಆಫ್ಟರ್ 6000 RPM ಗಾಡಿ ಪರ್ಫಾರ್ಮ್ ಮಾಡ್ತದೆ ಅಂದರೆ ನಾನು ನನ್ನ ಪ್ರೀವಿಯಸ್ ಲಾಗ್ಸಲ್ಲೂ ಹೇಳಿದ್ದೀನಿ, ನಾನು ಲಾಂಗ್ ರೈಡ್ ಮಾಡಿದಾಗ 6000 RPM ಮೇಲೆ ಮಾತ್ರ ಗನ್ ಥರ ಗಾಡಿ ನೋಡಿ ಹೆಂಗೆ ತಾಂತದೆ, ಹಂಗೆ ಆ್ಯಕ್ಸಲರೇಟ್ನ ಕ್ರೇಜಿ ಆಗೈತೆ ಪಿಕಪ್ಪು. ಆ 5000 RPM ಇದೆಯಲ್ಲ, ಅಲ್ಲಿ ವೈಬ್ರೇಷನ್ ಇದೆಯಲ್ಲ, ಅದನ್ನ ದಾಟಿಸ್ಬೇಕು ನೀವು. ವೈಬ್ರೇಷನ್ ಬಗ್ಗೆ ಎಲ್ಲ ಕಂಪ್ಲೇಂಟ್ ನನಗೂ ಇದೆ, ಸೊ ನನಗೂ ಬೇಜಾರಾಯ್ತದೆ ಒಂದೊಂದು ಸಲ, ಸ್ಮೂತ್ ಇಲ್ಲ ಗಾಡಿ ಅಂತ. ಸೊ ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಈ ಥರ ಒಂದು ಹೈವೇ ರೈಡ್ಗೆ ಎತ್ಕೊಂಬನ್ನಿ, 6000 RPM ಮೇಲೆ ಗಾಡಿ ಹೆಂಗೆ ಫೀಲ್ ಆಗುತ್ತೆ ಅಂತ ನೀವೇ ನೋಡಿ. ಆವಾಗ ನೀವೇ ಹೇಳ್ತೀರ ಗುರು ಕ್ರೇಜಿ ಆಗೈತೆ ಗಾಡಿ ಅಂತ. ಅದಾದಮೇಲೆ ಇವಾಗ ಎಷ್ಟು ಕಿಲೋಮೀಟ್ರ್ ಐತೆ? 480 ಕಿಲೋಮೀಟರ್ಸ್ ಇದೆ ಬಸ್. ಎಷ್ಟವರು 9:15 ತೋರಿಸ್ತೈತೆ. ಫ್ಯೂಯಲ್ ಬಗ್ಗೆ ಯೋಚನೆ ಇರಲಿಲ್ಲ ಅಂದಿದ್ರೆ ಇನ್ನೂ ಹೊಡೆದು ಬಿಡ್ತಾ ಇದ್ದೆ. ಫ್ಯೂಯಲ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ಲ, ಅದಕ್ಕೆ ಮೈಲೇಜು ಬರಲಿ ಅಂತ ಹೇಳ್ಬಿಟ್ಟು ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ತಾಯಿದ್ದೀನಿ. 120 ಮೇಲೆ ಹೊಡಿತಾ ಇಲ್ಲ. 100, 110, 120, 116ಗೆ ಹೋಗಿದ್ದೀನಿ ಅಷ್ಟೇ. ಎಷ್ಟು ಜಂಕ್ಷನ್ಸ್ ಹತ್ರ ಯಾವಾಗಲೂ ಹುಷಾರಾಗಿರಬೇಕು, ನೈಟರಾಗಲಿ ಡೇಯರಾಗಲಿ. ನಮ್ಮ ಜರ್ನಿಯ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಬಾಯ್ಸ್. ಮನೆಯಿಂದ ಇಲ್ಲಿಗೆ 102 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ವೆಲ್ ಡನ್, ಫಸ್ಟ್ ಮೈಲ್ ಸ್ಟೋನು. ಟೈಮು 2 ಗಂಟೆ ಹತ್ರ 1:57 ಅಂದ್ಕೊಳ್ಳಿ. ಹಾಂ, ಈ ಥರ ಎಲ್ಲ ಸೆಲ್ಫ್ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಇರಬೇಕಾಗತ್ತೆ ಬಾಯ್ಸ್. ಇಲ್ಲ ಅಂದಿದ್ರೆ ನಿದ್ರೆ ಬರುತ್ತೆ ಅಂತ ಹೇಳಿದೆ. ಪರವಾಗಿಲ್ಲ, ನನಗಿವಾಗ ಒಂದು ಬ್ರೇಕ್ ತಗೊಂಡು ನೀರು ಕುಡ್ದೆ ಅಲ್ವಾ, ಸೊ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಇಲ್ಲಿ ನೋಡಿ ಕಿರಿಸ್ತವಳೆ ಒಬ್ಬಳೆ, ಅವಳಿಗೆ ನಿದ್ದೆ ಬಂದಾಗೆಲ್ಲ ಕಿರಿಚ್ತಾಳೆ. ಯಾವುದೋ ಗ್ಯಾಪಲ್ಲಿ ಆಂಧ್ರಾಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ ಬಾಯ್ಸ್. ಎಲ್ಲರೂ ಕಿಯಾ ಪ್ಲ್ಯಾಂಟ್ನ ಡೇ ಟೈಮಲ್ಲಿ ತೋರಿಸಿರ್ತಾರೆ ಬಾಯ್ಸ್, ನಾನು ನೈಟ್ ಟೈಮಲ್ಲಿ ತೋರಿಸ್ತಿದ್ದೀನಿ ನೋಡಿ. ಲಲ್ಲ ಇವಾಗ ಕರೆಕ್ಟಾಗಿ ಇನ್ನು 5 ನಿಮಿಷ ಆದರೆ 2 ಅವರ್ಸು ಬಿಟ್ಟು 160 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. 156 ಬಂದಿದ್ದೀವಿ, ಹೊಡೆದಿದ್ರೆ 160 ಹೊಡಿತಾ ಇದ್ವಿ. ಇವಾಗ 160 ಬಂದಿದ್ದೀವಿ. ನಿಯರ್ 1 ಅವರ್ಗೆ 1 ಅವರ್ ಆಗಿಲ್ಲ, ಇನ್ನೂ 5 ನಿಮಿಷ ಐತೆ. ಹೌದು ಅರ್ಜುನ, ಯಾಕೋ ನಿಲ್ತಾ ಇಲ್ವಲ್ಲ? ಅರ್ಜುನ ನಿಲ್ಸೋದೇ ದೊಡ್ಡ ಸರ್ಕಸ್ ನಮಗೆ. ಹಾಂ, ನೋಡ್ತೀನಿ. ಫೈನಲಿ ನಮ್ಮ 3 ಗಾಡಿಗಳು ಒಟ್ಟಿಗೆ ಬಂದಿದ್ದಾವೆ. ಇಲ್ಲಿ ನೋಡಿ ಆಲ್ರೆಡಿ ತೂಗಿಸ್ತವನೆ ಇವ್ರದ್ದು. ಈ ಲಗೇಜ್ ಆಟೋ ಅದಕ್ಕೆ ಬಂದಿದ್ದಾರೆ, ಅದಕ್ಕೆ ಇಷ್ಟು ಒದ್ದಾಡ್. ಬ್ಯಾಗ್ ಬಿಚ್ಕೊಂತ ಐತೆ, ಅವ್ರು ಬಿಡ್ತೇ ಇಲ್ಲ. ನೀವೇನೇ ಹೇಳಿರಿ, ಇಲ್ಲ ಅವ್ರನ್ನ ಇದ್ರ ಮೇಲೆ ಕೂರ್ಸ್ಬಿಡು. ಅವ್ರನ್ನ ಇದ್ರ ಮೇಲೆ ಇಟ್ಕೊಂಡು ಅಲ್ಲಾಡ್ದಂಗೆ. ಜಾಲಿ. 3 ಅವರಿಂದ ಕಾಣಬೇಕಿದ್ದ ದೃಶ್ಯ ನಿಮಗೆ ಇವಾಗ ಕಾಣಿಸ್ತಾ ಇದೆ ನೋಡಿ ಬಾಯ್ಸ್. 2 ಇಲ್ಲಿದ್ದಾರೆ ನೋಡಿ, ಒಂದು 390, ಒಂದು ADV 250. ಅಯ್ಯೋ ಇಂಡಿಕೇಟ್ರ್ ಹೆಂಗೆ ಹೊಡಿತದ ನೋಡಿ ಕಣ್ಣಿಗೆ. ನಮ್ಮ ಅಚ್ಚ ಹೇಳ್ತಾ ಇದ್ದಲ್ಲೇ ಇಂಡಿಕೇಟ್ರ್ ಆಫ್ ಮಾಡೋ, ಅದು ಕಣ್ಣಿಗೆ ಸರಿ ಹೊಡಿತೆ ಅಂದರೆ ಫ್ಲ್ಯಾಶರ್ ಆನ್ ಮಾಡಿದ್ರೆ. ಸೊ ನಾವು ಫಸ್ಟು ಗಾಡಿ ತಗೊಂಡಿದ್ವಿ ಗೊತ್ತಾ, ಆವಾಗ ಲೈಟು ಅಷ್ಟೇ ಏನು ಫೋಕಸ್ ಐತೆ ನೋಡಿ, ಬ್ರೇಕ್ ಲೈಟು. ಆ ಡ್ಯೂಕ್ತಿದ್ದಷ್ಟು ADV ಇಲ್ಲ, ಸೊ ಕಣ್ಣಿಗೆ ಚುಚ್ಚಲ್ಲ ಅಷ್ಟು, ಜಸ್ಟು ರೆಡ್ ಕಾಣಿಸುತ್ತೆ ಅಷ್ಟೇ.
ಫಾಗ್ ಲೈಟ್ಸು ನೋಡಿ ಈ ಥರ ಫುಲ್ಲು ಕತ್ಲಿದ್ದಾಗ ಚೆನ್ನಾಗಿ ಕಾಣಿಸುತ್ತೆ. ಅಲ್ಪ ಸ್ವಲ್ಪ ಲೈಟ್ ಇರುತ್ತೆ ಗೊತ್ತಾ, ಆವಾಗಲೇ ಹೆಂಗೆ ಬೇಕು ಹಂಗೆ ಕಾಣಿಸೋದು. ಅನಂತಪುರಿನ 3 ಕಿಲೋಮೀಟರ್ಸ್ ಇದೆ. ಸೊ ನಾವು 3 ಅವರ್ ಅಲ್ಲ 1ರಿಂದ 2, 2ರಿಂದ 3, 3ರಿಂದ 4. ಸೊ 3 ಅವರಿಗೆ ಅರೌಂಡ್ 200 ಕಿಲೋಮೀಟರ್ಸ್ ಬಂದಿದ್ದೀವಿ. ನಾಟ್ ಬ್ಯಾಡ್, ವೆರಿ ಗುಡ್. ಸೊ ನಮ್ಮ ಬಾಯ್ಸ್ನ ಗ್ಯಾದರ್ ಮಾಡೋದಕ್ಕೆ ಒಂದು ಲಾಂಗ್ ಬ್ರೇಕ್ ಹಾಕಿದ್ವಿ ನಾವು, ಒಂದು 35 ಮಿನಿಟ್ಸು. ಅದಿರಲಿಲ್ಲ ಅಂದರೆ ಇನ್ನೂ ಮುಂಚೆ ಬಂದಿರ್ತಿದ್ವಿ. ವಿತ್ ಇನ್ಕ್ಲೂಡಿಂಗು 35 + 10 45 ಹತ್ರ 1 ಅವರ್ ಬ್ರೇಕೇ ಹಾಕಿದ್ದೀವಿ ಅಂದ್ಕೊಳ್ಳಿ. 1 ಅವರ್ ಬ್ರೇಕ್ ಹಾಕಿದ್ರೆ 2 ಅವರ್ಸ್ 200 ಕಿಲೋಮೀಟರ್ಸು. ನಮ್ಮ ಅರ್ಧ ಹಂಗಿಗೆ ಎವ್ವಿ ನಿದ್ದೆ ಬರ್ತೈತಂತೆ. ತೂಗಿಡಿಸ್ತವಳೆ. ಇಟ್ ಹ್ಯಾಪನ್ಸ್. ಪಾಪ ಪಿಲಿಯನ್ನು ಕೂತ್ಕೊಳ್ಳೋದು ಮಾತ್ರ ನನ್ನ ಕೈಲಂತೂ ಆಗಲ್ಲ ಬಾಯ್ಸ್. ಅವಳಾಗಿರೋದು ಕೂರ್ತಿದ್ದಾಳೆ. ಅಣ್ಣ ನೀನು ಹಿಂಗೆ ಬಂದ್ಬಿಟ್ರೆ ಅವಳೊಂಥರ ಮಾಸ್ಟರ್ ಪೀಸು ಪಿಲಿಯನ್ನಲ್ಲಿ. ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಗೊತ್ತಾ ಯಾವಾಗ್ಲೂ. ಸೊ ಫಸ್ಟ್ ಟೈಮ್ ಅಲ್ವಾ ನೈಟ್ ರೈಡು. ಡೇ ಟೈಮಲ್ಲಿ ಅವಳು ಆ್ಯಕ್ಟಿವ್ ಆಗೇ ಇರ್ತಾಳೆ ನೋಡಿಬೇಕಿದ್ರೆ. ಅವಳು ನನಗೆ ನಿದ್ದೆ ಬರ್ತಿರುತ್ತೆ ಡೇ ಟೈಮಲ್ಲಿ ಜಾಸ್ತಿ. ಅವಳು ಮಲಗಲ್ಲ ಅಷ್ಟು ಈಸಿಯಾಗಿ. ಎಲ್ಲ ಕಡೆ ನೋಡ್ತಿರ್ತಾಳೆ, ಇವ್ರನ್ನ ಬೈತಿರ್ತಾಳೆ. ಅವನ ಅಡ್ಡ ಬರ್ತೇನೆ, ಇವನ ಅಡ್ಡ ಬರ್ತಾಯಿದ್ದಾನೆ ಅಂತ. ಸೊ ಅವಾಗ ಅವಳಿಗೆ ನಿದ್ದೆ ಬರಲ್ಲ. ಇವಾಗ ನನಗೆ ಬರ್ತಾಯಿಲ್ಲ. ಐ ಆಮ್ ಫೀಲಿಂಗ್ ಗುಡ್. ಹೋಯ್ತಿದ್ದೀನಿ ಅಲ್ಲೇ. ಫ್ಯೂಯಲ್ ಹಾಕ್ಸೋ ಟೈಮ್. ಟೈಮ್ ಹಿಡಿಯುತ್ತಲ್ಲ ಇವಾಗ ನಮಗೆ. ಇಳೀರಿ. ಅಂಕಲ್ ಫುಲ್ ಟ್ಯಾಂಕ್ ತಳ್ರಿ ಇದನ್ನ. ಇದನ್ನ ಹಿಡ್ಕೊಳ್ಳಿ ಎತ್ತಾಗಿ. ಅಲ್ಲಿ ಕೂತೀರಿ, ಬರ್ತೀನಿ. ಕಾರ್ಡ್ ಯಾರಕ್ಕ ಅಂಕಲ್? ಪವರ್ ಎತ್ತನ ಅಂಕಲ್? ಪವರ್ ಇಲ್ಲ. ಸ್ಲೋ ಅಂಕಲ್. போதும். ಮಾತಾಡೋ ಹತ್ರ ತೆಲುಗು ಮಾತಾಡ್ತೀನಿ, ತೆಲುಗು ಮಾತಾಡೋ ಹತ್ರ ತಮಿಳು ಮಾತಾಡ್ತೀನಿ. ಬರೀ ಇದೆ ಆಯ್ತು ನಮ್ಮದು. తెలుగు అనుకొని తమిళ్ మాట్లాడుతున్నా. తెలుగు వచ్చు, కన్ఫ్యూజ్ అవుతుంది. అదే వాడింటారు. థ్యాంక్ యూ అంకల్. ತೆಲುಗು ಅಂದ್ಕೊಂಡು ತಮಿಳ್ ಮಾತಾಡ್ತಾ ಇದ್ದೀನಿ ಹಿಂದೆ. ಅಲ್ಗೋಣ ಲೈಟ್ ಇರೋ ಹತ್ರ. ಅಲ್ಲ, ಫಸ್ಟು ಫ್ಯೂಯಲ್ಲು ಆನ್ ದ ವೇ ಬಂದಮೇಲೆ ಅಲ್ಲಿ ಹಾಕ್ಸ್ಕೊಂಬಂದಿದ್ದೆ ಬೆಂಗಳೂರಲ್ಲಿ. ಮೈಲೇಜ್ ಎಷ್ಟು ಬಂದೈತೆ ಗೊತ್ತಾ? 26.1 ಅಂದರೆ ಹತ್ರ 25 ಬಂದಿರುತ್ತೆ. ಎಲ್ಲೋದ್ರು ಅವರು? ಇಡಿ ಏನಾಗಲ್ಲ. ಎಲ್ಲರ ತಾವು ಇಡೋದೇನು ಮೇಲೆ ಎಲ್ಲಿ ಸಿಗುತ್ತಲ್ಲಿ ಇಡೋದೆ.